ಈ ಸೆಟ್ಟಿಂಗ್ ನೀವು ಮಾಡ್ದಿರಾ ಇದ್ರೆ ಮಾತ್ರ ಡೆಫಿನೆಟ್ ಆಗಿ ನಿಮ್ಮ ಫೋನ್ ಪೇ ಅಲ್ಲಿ ದುಡ್ಡು ಕಟ್ಟಾಗೋ ಅವಕಾಶ ಜಾಸ್ತಿ ಇದೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಫೋನ್ ಪೇ ಯು ಪಿ ಐ ಆಟೋಮೆಟಿಕ್ ಪೇಮೆಂಟ್ನ ಹೇಗೆ ಡಿಲೀಟ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ತೋರಿಸ್ತೀನಿ. ಪ್ರೈಮ್ ವಿಡಿಯೋ ಆಗ್ಬೋದು, ನೆಟ್ಫ್ಲಿಕ್ಸ್ ಆಗ್ಬೋದು, ಈ ಥರ ಆ್ಯಪ್ಸಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತಗೊಳೋವಾಗ ಅಲ್ಲಿ ಫೋನ್ ಪೇ ಆಟೋಮೆಟಿಕ್ ಆ್ಯಡ್ ಮಾಡಿದರೆ ಮಾತ್ರ ತಿಂಗಳಿಲ್ಲ ಅಂದರೆ 3 ತಿಂಗಳಿಗೊಂದ್ಸಲ, ವರ್ಷಕ್ಕೊಂದ್ಸಲ ಈ ಥರ ದುಡ್ಡು ಕಟ್ಟಾಗ್ತಾನೆ ಇರ್ತವೆ. ಅದಕ್ಕೆ ನೀವು ಈ ಫೋನ್ ಪೇ ಯು ಪಿ ಐ ಆಟೋಮೆಟಿಕ್ ಪೇಮೆಂಟ್ನ ನೀವು ಡಿಲೀಟ್ ಮಾಡಿದರೆ ದುಡ್ಡು ಕಟ್ಟಾಗಲ್ಲ. ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ನಿಮಗೆ ತೋರಿಸ್ತೀನಿ. ವಿಡಿಯೋ ಎಲ್ಲ ನೋಡಿ ಆ ಪ್ರಾಸೆಸ್ ಮಾಡಿದರೆ ಇವೆಲ್ಲ ನೀವು ನಿಮ್ಮ ಅಕೌಂಟಲ್ಲಿ, ಫೋನ್ ಪೇ ಅಕೌಂಟಲ್ಲಿ ಡಿಲೀಟ್ ಆಗ್ತವೆ. ಹಾಗೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನಾನು ಇವಾಗ ಕ್ಲಿಯರ್ ಆಗಿ ನಿಮಗೆ ಪ್ರಾಸೆಸ್ ಎಲ್ಲ ಕ್ಲಿಯರ್ ಆಗಿ ನಿಮಗೆ ತೋರಿಸ್ತೀನಿ. ಫಸ್ಟ್ ನೀವು ಫೋನ್ ಪೇ ಆ್ಯಪ್ ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ಸ್ವಲ್ಪ ಕೆಳಗಡೆ ನೀವು ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ್ಮೇಲೆ ಅಲ್ಲಿ ಒಂದು ಆಪ್ಷನ್ ಬರ್ತೈತೆ, ಮ್ಯಾನೇಜ್ ಪೇಮೆಂಟ್ಸ್ ಅಂತ. ನೀವು ನೋಡ್ಬೋದು ಆ ಮ್ಯಾನೇಜ್ ಪೇಮೆಂಟ್ಸ್ ಪಕ್ಕದಲ್ಲಿ ಒಂದು ಆಪ್ಷನ್ ಇರ್ತದೆ, ನೀವು ನೋಡ್ಬೋದು ವ್ಯೂ ಆಲ್ ಅಂತ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಆರೋ ಮಾರ್ಕ್ಸ್ ಹಾಕಿ ಕ್ಲಿಯರ್ ಆಗಿ ತೋರಿಸ್ತೀನಿ. ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಂಟರ್ಫೇಸ್ ಈ ಥರ ಇರ್ತೈತೆ. ಸಪೋಸ್ ವ್ಯೂ ಆಲ್ ಅಲ್ಲಿ ಕಾಣಿಸಿಲ್ಲ ಅಂದರೆ ಇನ್ನೊಂದು ಪ್ರಾಸೆಸ್ ಇದೆ, ನಾನು ಕ್ಲಿಯರ್ ಆಗಿ ತೋರಿಸ್ತೀನಿ. ನೀವು ಹೋಮ್ ಸ್ಕ್ರೀನ್ ಬಂದ ಮೇಲೆ ನೀವು ಮೇಲೆ ನೋಡ್ಬೋದು ಅಲ್ಲಿ ಪ್ರೊಫೈಲ್ ಸಿಂಬಲ್ ಇರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದರೆ ಅಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಆಪ್ಷನ್ ಇರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಆಟೋ ಪೇ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜಲ್ಲಿ ನೀವು ನೋಡ್ಬೋದು ಆನ್ ಗೋಯಿಂಗ್ ಅಂತ ಒಂದು ಆಪ್ಷನ್ ಇರ್ತೈತೆ, ಅಚೀವ್ಡ್ ಅಂತ ಒಂದು ಆಪ್ಷನ್ ಇರ್ತೈತೆ. ಆನ್ ಗೋಯಿಂಗ್ ಅಲ್ಲಿ ಏನಿದಾವೋ ಅವೆಲ್ಲ ಡೆಫಿನೆಟ್ ಆಗಿ ಅವು ಆಟೋ ಪೇಸ್ ನಿಮ್ಮ ಅಕೌಂಟಲ್ಲಿ ಇದ್ದಾವೆ, ಫೋನ್ ಪೇ ಅಕೌಂಟಲ್ಲಿ ಇದ್ದಾವೆ, ದುಡ್ಡು ಡೆಫಿನೆಟ್ ಆಗಿ ಕಟ್ ಆಗ್ತವೆ. ಈ ಥರ ಏನಾದ್ರು ಇದ್ರೆ ಮಾತ್ರ ಡೆಫಿನೆಟ್ ಆಗಿ ನೀವು ಅವು ಡಿಲೀಟ್ ಮಾಡೋದು ಒಳ್ಳೆಯದು. ಸಪೋಸ್ ನಿಮಗೆ ಯೂಸ್ ಆಗಿಲ್ಲ ಅಂದರೆ ಮಾತ್ರ ಅವು ನೀವು ಡಿಲೀಟ್ ಮಾಡೋದೇ ಒಳ್ಳೆಯದು. ನಾನು ಇವಾಗ ಕ್ಲಿಯರ್ ಆಗಿ ತೋರಿಸ್ತೀನಿ ಹೇಗೆ ಡಿಲೀಟ್ ಮಾಡೋದಂತ. ಫಸ್ಟು ನೀವು ಯಾವ್ದು ಡಿಲೀಟ್ ಮಾಡ್ಬೇಕು ಅನ್ಕೊಂತ ಇದ್ರು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನನಗೆ ಇವಾಗ 2 ಇದಾವೆ, ಒಂದು ಇವತ್ತೇ ಆ್ಯಡ್ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕೆ. ನಾನು ಫಸ್ಟ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಜಾಸ್ತಿ ಆಪ್ಷನ್ಸ್ ಬರ್ತವೆ, ನೀವು ನೋಡ್ಬೋದು. ಜಾಸ್ತಿ ಆಪ್ಷನ್ಸ್ ಈ ಥರ ಬರ್ತವೆ. ಕೆಳಗಡೆ ನೀವು ನೋಡ್ಬೋದು ಡಿಲೀಟ್ ಆಟೋ ಪೇ ಅಂತ ಒಂದು ಆಪ್ಷನ್ ಇರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡ್ಬೋದು ಅಲ್ಲಿ ಜಾಸ್ತಿ ಆಪ್ಷನ್ಸ್ ಕೇಳ್ತವೆ, ಯಾಕೆ ನೀವು ಡಿಲೀಟ್ ಮಾಡಬೇಕು ಅನ್ಕೊತಾ ಇದ್ದೀರಾ ಅಂತ. ಅಲ್ಲಿ ಒಂದು 5 ಆಪ್ಷನ್ಸ್ ಕೇಳ್ತವೆ. ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮಿಷ್ಟ ಅದು. ನಾನು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದು ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ನೀವು ನೋಡ್ಬೋದು ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ತಿರ್ಗಾ ಕನ್ಫರ್ಮೇಷನ್ ಕೇಳ್ತೈತೆ. ನೀವು ನೋಡ್ಬೋದು ಅಲ್ಲಿ 3 ಆಪ್ಷನ್ಸ್ ಇರ್ತವೆ. ಸೆಕೆಂಡ್ ಆಪ್ಷನ್ ಡಿಲೀಟ್ ಆಟೋ ಪೇ ಅಂತ ಒಂದು ಆಪ್ಷನ್ ಇರ್ತದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ತಿರ್ಗಾ ಕನ್ಫರ್ಮೇಷನ್ ಕೇಳ್ತೈತೆ. ಕನ್ಫರ್ಮ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಯು ಪಿ ಐ ಪಿನ್ ಕೇಳ್ತೈತೆ. ನೀವು ಡಿಲೀಟ್ ಮಾಡೋವಾಗ ಡೆಫಿನೆಟ್ ಆಗಿ ಯು ಪಿ ಐ ಪಿನ್ ಎಂಟರ್ ಮಾಡಬೇಕು. ಡಿಲೀಟ್ ಮಾಡುವಾಗ ಯು ಪಿ ಐ ಪಿನ್ ಎಂಟರ್ ಮಾಡಿದರೆ ದುಡ್ಡೇನು ಕಟ್ಟಾಗಲ್ಲ. ಡೆಫಿನೆಟ್ ಆಗಿ ನೀವು ಯು ಪಿ ಐ ಪಿನ್ ಎಂಟರ್ ಮಾಡೇಬೇಕು. ಯು ಪಿ ಐ ಪಿನ್ ಎಂಟರ್ ಮಾಡಿದ ಮೇಲೆ ಈ ಥರ ಆಟೋ ಪೇ ಹ್ಯಾಸ್ ಬೀನ್ ಡಿಲೀಟ್ ಅಂತ ಬರ್ತೈತೆ. ಈ ಥರ ನೀವು ಎಷ್ಟಿದ್ರೂ, ಒಂದಕ್ಕಿಂತ ಜಾಸ್ತಿ ಇದ್ರೂ ನೀವು ಡಿಲೀಟ್ ಮಾಡ್ಕೊಬೋದು. ನೀವು ಎಲ್ಲ ಡಿಲೀಟ್ ಮಾಡಿದ ಮೇಲೆ ಆಟೋ ಪೇ ಸೆಕ್ಷನಲ್ಲಿ ಈ ಥರ ಆನ್ಗೋಯಿಂಗಲ್ಲಿ ಯು ಹ್ಯಾವ್ ನೋ ಆ್ಯಕ್ಟಿವ್ ಆಟೋ ಪೇಸ್ ಅಂತ ಇರಬೇಕು. ಹಂಗಿದ್ರೆ ಆಟೋ ಪೇಸ್ ಏನಿಲ್ಲ ಅಂತ ಅರ್ಥ. ಇನ್ನೊಂದೇನೆಂದರೆ, ಸಪೋಸ್ ನೀವು ಬೈಕ್ ಲೋನ್ ಆಗ್ಬೋದು, ಕಾರ್ ಲೋನ್ ಆಗ್ಬೋದು ತಗೊಂಡಿದ್ರೆ ಮಾತ್ರ ಅಲ್ಲಿ ಆಟೋಮೆಟಿಕ್ ಪೇಮೆಂಟ್ ಹತ್ರ ಮಾತ್ರ ಅವು ರಿಮೂವ್ ಮಾಡಿದಿರ ಇರೋದೇ ಒಳ್ಳೆಯದು. ಯಾಕಂದರೆ ಸಪೋಸ್ ನೀವು ಇವಾಗ ಬೈಕ್ ಲೋನ್ ತಗೊಂಡಿದ್ದೀರಾ, ಬೈಕ್ ಲೋನ್ ತಿಂಗಳು ಕಟ್ಟಬೇಕು, EMI ಆ್ಯಡ್ ಮಾಡಿದ್ದೀರಾ ಫೋನ್ ಪೇಯಲ್ಲಿ ಆ್ಯಡ್ ಮಾಡಿದರೆ, ಸಪೋಸ್ ನೀವು ರಿಮೂವ್ ಮಾಡಿದರೆ ಏನಾಗ್ತೈತೆ ಅಂದರೆ ಪೇಮೆಂಟ್ ಆಗಲ್ಲ, ಆ ತಿಂಗಳು ಪೇಮೆಂಟ್ ಆಗಲ್ಲ. ಪೇಮೆಂಟ್ ಆಗಿಲ್ಲ ಅಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗೋ ಅವಕಾಶ ಜಾಸ್ತಿ ಇರ್ತೈತೆ. ಅದಕ್ಕೆ ನೀವು ಬೈಕ್ ಲೋನ್ ಆಗ್ಬೋದು, ಕಾರ್ ಲೋನ್ ಆಗ್ಬೋದು, ಈ ಥರ ಲೋನ್ಸ್ ಇದೆ ಮಾತ್ರ ಅವು ಡಿಲೀಟ್ ಮಾಡದೇ ಇರೋದೇ ಒಳ್ಳೆಯದು. ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಇನ್ಫಾರ್ಮೇಟಿವ್ ವಿಡಿಯೋ, ಅದಕ್ಕೆ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡ್ತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.